ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಯಾರಿಗೆಲ್ಲ ಬರೀ ಮಟನ್ ಸಾರು ತಿಂದು 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 ಬೇಜಾರಾಗಿತ್ತು ಅವರಿಗೆ ಇವತ್ತು ನಾನು ಮಟನ್ ಸುಕ್ಕ ಅಥವಾ ಮಟನ್ ಗ್ರೇವಿನ ಮಾಡಿ ತೋರಿಸ್ತಿದ್ದೀನಿ. ನೋಡಿದ್ರೇ ಗೊತ್ತಾಗ್ಬೋದು ರುಚಿ ಹೇಗಿರ್ಬೋದು, ಟೇಸ್ಟ್ ಹೇಗಿರ್ಬೋದು ಅಂತೇಳಂದು. ಭಾಳನೇ ಸೂಪರಾಗಿ ಬಂದೈತಿ. ಅನ್ನ ಚಪಾತಿ ರೊಟ್ಟಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್. ಇದು ಜಾಸ್ತಿ ಬರೀ ಸಾಂಬಾರು ಮಾಡಿಕೊಂಡು ಮಟನ್ ಸಾರು ಮಾಡಿಕೊಂಡು ಉಣ್ಣೋರು ಇದನ್ನೊಂದು ಸರ್ತಿ ಟ್ರೈ ಮಾಡಿ ನೋಡ್ರಿ. ಬರ್ರಿ ಹೆಂಗೆ ಮಾಡಿದೆ ಅಂತ ಹೇಳಂದು ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನಾನೊಂದು ಕುಕ್ಕರ್ ಇಟ್ಕೊಂಡು ಕುಕ್ಕರಿಗೆ 2 ಸ್ಪೂನಷ್ಟು ಎಣ್ಣೆ ಹಾಕಿನಿ, ಹಾಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿನಿ. ನಿಮಗೆ ಬೇಕಿದ್ರೆ ಬರೀ ಎಣ್ಣೆನೂ ನೀವು ಇಲ್ಲಿ ಹಾಕ್ಕೋಬೋದು. ನಾನು 2 ಸ್ಪೂನ್ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡಿನಿ. ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊಳ್ತೀನಿ. ನೀವು ಬೇಕಿದ್ರೆ ಉದ್ದಕ್ಕೂ ನೀವು ಹೆಚ್ಚು ಹಾಕ್ಕೋಬೋದು. ನಾನಿಲ್ಲಿ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿನಿ. ಇದ್ರ ಜೊತೆಗೇ ನಾನು ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿನ ಹಾಕ್ಕೊತೀನಿ. ಸ್ವಲ್ಪ ಪುದೀನ ತೊಗೊತೀನಿ. ನೀವು ಜಾಸ್ತಿ ಬೇಕಿದ್ರೆ ಜಾಸ್ತಿ ತೊಗೋಬೋದು, ಯಾಕಂದ್ರೆ ನಮ್ಮನೆ ಪುದೀನ ಫ್ಲೇವರ್ ಜಾಸ್ತಿ ಇಷ್ಟಪಡಲ್ಲ. ಹಾಗಾಗಿ ಸ್ವಲ್ಪ ನೋಡಲಿ ಇಷ್ಟು ನಾನು ಪುದೀನ ತೊಗೊಂಡಿನಿ. ಅಷ್ಟನ್ನು ಕೊತ್ತಂಬರಿ ಜೊತೆಗೆ ಸಣ್ಣದಾಗಿ ಹೆಚ್ಚಿ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಎರಡೂ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡೋಕ್ಕೆ ಇಡ್ತೀನಿ. ಒಂದು ಸ್ವಲ್ಪ ಇದು ಗೋಲ್ಡನ್ ಬ್ರೌನು ಅಥವಾ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಇದನ್ನ ಈರುಳ್ಳಿನ ಬೇಯಿಸ್ಕೋಬೇಕಾಕತಿ. ಈ ಕಡೆ ನಾನು ಮಟನನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ಮತ್ತು 1 ಬಟ್ಲಷ್ಟು ಮೊಸರು ಹಾಕ್ಕೊಂಡಿನಿ. ಗಟ್ಟಿ ಮೊಸರನ್ನ ಹಾಕ್ಕೊಂಡು ನಾವಿಲ್ಲಿ ಕಲಸಿ ಇಟ್ಕೋಬೇಕಾಕತಿ. ಅದನ್ನೇನು ಅರ್ಧ ಗಂಟೆ 1 ತಾಸು ಇಡೋ ಅವಶ್ಯಕತೆ ಇಲ್ಲ. ಇದಿಷ್ಟು ಈ ಕಡೆ ಈರುಳ್ಳಿ ಬೇವೆ ಮಟ ಇಟ್ಟರೆ ಸಾಕು. ಈ ಕಡೆ ನಮ್ಮ ಈರುಳ್ಳಿ ಬೆಂದಾಗೈತಿ. ಇದಕ್ಕೆ ನಾನು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿನಿ. ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿನಿ. ಒಂದು 2ರಿಂದ 3 ಸ್ಪೂನಷ್ಟು ಖಾರ ಹಾಕ್ಕೊಂಡಿನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ಖಾರನ ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿದ್ದನ್ನ ನಾನು ಮಿಕ್ಸ್ ಮಾಡ್ಕೊತೀನಿ. ಒಂದು ಸ್ವಲ್ಪ ಇದು ಹಸಿ ವಾಸನೆ ಹೋಗೋವರೆಗೂ ನಾನು ಇದನ್ನ ಮಿಕ್ಸ್ ಮಾಡಿಕೊಂಡೆ. ನಂತರ ನಾನು 2 ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲ ಪೌಡ್ರು ಅಂದರೆ ಮಟನ್ ಮಸಾಲ ಪೌಡರ್ ನಾನು ಹಾಕ್ಕೊಂಡಿನಿ. ಮನೆಯಲ್ಲೇ ರೆಡಿ ಮಾಡಿರೋವಂಥ ಮಟನ್ ಮಸಾಲ ಪೌಡ್ರು. ನೀವು ಬೇಕಿದ್ರೆ ಈ ಎವರೆಸ್ಟ್ ಮಟನ್ ಮಸಾಲ ಅದನ್ನೆಲ್ಲ ಯೂಸ್ ಮಾಡ್ತಿರಲ್ಲ ಅದನ್ನು ನೀವು ಇಲ್ಲಿ ಹಾಕ್ಕೋಬೋದು. ನಾನು ಅಷ್ಟೆಲ್ಲ ಆದಮೇಲೆ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ನಾನೇನು ಮಟನನ್ನು ಮೊಸರು ಮತ್ತು ಉಪ್ಪು ಹಾಕಿ ಕಲಸಿಟ್ಟಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡಿ 2 ಟೊಮೆಟೊ ಹಣ್ಣನ್ನು ಪ್ಯೂರಿ ಮಾಡಿಕೊಂಡು ಇಲ್ಲಿ ನಾನು ಹಾಕ್ಕೊಂಡಿನಿ. ಮೊಸರನ್ನ ಹಾಕ್ಕೊಂಡಿರ್ತೀವಿ, ಟೊಮೆಟೊ ಹಣ್ಣನ್ನು ಹುಳಿ ನೋಡಿಕೊಂಡು ಹಾಕೋರಿ. ನಂತರ 2 ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಂಡು ಮತ್ತೆ ಒಂದು ಸರ್ತಿ ನಾನು ಮಿಕ್ಸ್ ಮಾಡ್ಕೊತೀನಿ. ನೀವು ಇಲ್ಲಿ ನೀರು ಬೇಕಿದ್ರೆ ಹಾಕ್ಕೋಬೋದು. ಪೂರ್ತಿಯಾಗಿ ನೀವು ಡ್ರೈ ಮಾಡ್ಕೊತೀನಿ ಅನ್ನೋದರ ನೀರು ಹಾಕೋ ಅವಶ್ಯಕತೆ ಇಲ್ಲ. ನನಗೊಂದು ಸ್ವಲ್ಪ ಗ್ರೇವಿ ಬೇಕು ಅಂತ ಹೇಳಂದು ನಾನು ನಾನು ಚಹಾ ಕುಡಿತೀವಲ್ಲ ಆ ಲೋಟಲ್ಲಿ ಒಂದು ಅರ್ಧ ಲೋಟದಷ್ಟು ನಾನಿಲ್ಲಿ ನೀರು ಹಾಕ್ಕೊಂಡು ಒಂದು 5 ವಿಷಲನ್ನು ಅಲ್ಲಿ ಮಾಡೋಕ್ಕೆ ಇಟ್ಕೊಂಡಿನಿ. ಈ ಕಡೆ ಒಂದು ಸಣ್ಣ ಬಟ್ಲಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡಿನಿ, ಒಂದು ಸ್ವಲ್ಪ ಹಸಿ ಕೊಬ್ಬರಿ ಮತ್ತು 1 ಸ್ಪೂನಷ್ಟು ಕಸಕಸಿನ ನಾನಿಲ್ಲಿ ತರತರೆಯಾಗಿ ರುಬ್ಬಿಕೊಂಡೆ ಫಸ್ಟಿಗೆ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿ ಇಲ್ಲಿ ನಾನು ಚೆನ್ನಾಗಿ ಇದನ್ನ ರುಬ್ಕೊತೀನಿ. ಈ ಟೈಮಲ್ಲಿ ನೀವು ಒಂದು ಸ್ವಲ್ಪ ಗೋಡಂಬಿ ಬೇಕಿದ್ರೆ ಆಮೇಲೆ ಪುದೀನ ಬೇಕಿದ್ರೆ ಹಾಕ್ಕೊಂಡು ರುಬ್ಕೋಬೋದು. ನಾನಿಲ್ಲಿ ಪುದೀನ ಗೋಡಂಬಿನ ಹಾಕ್ಕೊಂಡಿಲ್ಲ, ನೀವು ಬೇಕಿದ್ರೆ ಹಾಕ್ಕೋಬೋದು. ಈ ಕಡೆ ನೋಡ್ರಿ ನಮ್ಮ ಮಟನ್ ಎಷ್ಟು ಚೆನ್ನಾಗಿ ಬೆಂದೈತಿ ಅಂತ ಅಂದ್ರೆ ಸೂಪರಾಗಿ ನೋಡಲಿ ಇಲ್ಲ ನಾನು ತೋರಿಸ್ತೀನಿ. ನೋಡಲಿ ಸ್ಪೂನಿಂದ ನಾನು ಕಟ್ ಮಾಡಿ ನೋಡಲಿ ಮಟನ್ ಎಲ್ಲ ಚೆನ್ನಾಗಿ ಬಂದೈತಿ. ಒಂದು ಸರ್ತಿ ಒಬ್ಬೊಬ್ಬರು ಈ ಮೊಸರು ಅದನ್ನೆಲ್ಲ ಹಾಕಿ ಡೈರೆಕ್ಟ್ ಹಾಕಿದ್ರೆ ಬೇಯಂಗಿಲ್ಲ ಅಂತಾರಲ್ಲ, ನೋಡಿರಿ ಚೆನ್ನಾಗಿ ಬೆಂದೈತಿ ಮಟನ್, ಚೆನ್ನಾಗೈತಲ್ಲ, ಹಾಗಾಗಿ ಚೆನ್ನಾಗಿ ಬೆಂದೈತಿ. ಈಗ ನಾನೇನು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಕೊಬ್ಬರಿ ಮತ್ತು ಕಸಕಸಿ ಕೊತ್ತಂಬರಿ ಅದ್ರದ್ದು ಪೇಸ್ಟ್ ಇದಕ್ಕೆ ಹಾಕ್ಕೊಂಡು ನಾನು ಕೊಬ್ಬರಿ ಇದು ಮಸಾಲೆನ ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಈ ಟೈಮಲ್ಲಿ ನೀವು ಉಪ್ಪು ಖಾರ ನೋಡ್ಕೊರಿ. ಉಪ್ಪು ಖಾರ ನೋಡಿಕೊಂಡು ನನಗೆ ಉಪ್ಪು ಖಾರ ಕಡಿಮೆ ಆಗಿತ್ತು, ಹಾಗಾಗಿ ಇನ್ನೂ ಸ್ವಲ್ಪ ಉಪ್ಪು ಹಾಕಿನಿ. ಖಾರ ಹಾಕ್ಕೊಂಡು ಮಸಾಲೆ ಪೌಡ್ರ್ ನಾನಿಲ್ಲಿ ಇನ್ನೂ 1 ಸ್ಪೂನಷ್ಟು ನಾನಿಲ್ಲಿ ನಮ್ಮ ಮಟನ್ ಮಸಾಲ ಪೌಡ್ರನ್ನ ಹಾಕ್ಕೊಂಡು ಕುದಿಸ್ಕೊಂಡಿದ್ದೀನಿ. ಸೂಪರಾಗಿರುವಂಥ ರುಚಿಯಾಗಿರುವಂಥ ಆವಾಗಲೇ ಹೇಳಿದಾಗೆ ನಾನು ನೀವು ಕಲರ್ ನೋಡಿದ್ರೇ ನಿಮ್ಗೆ ಗೊತ್ತಾಗ್ಬೋದು ಇದು ಎಷ್ಟು ಚೆನ್ನಾಗಿ ಟೇಸ್ಟ್ ಬಂದೈತಿ ಅಂತ ಅಂದೇಳಂದು. ಇದನ್ನು ರೊಟ್ಟಿ, ಚಪಾತಿ, ದೋಸೆ ಮತ್ತು ಅನ್ನದ ಜೊತೆಗೆ, ಬಿರಿಯಾನಿ ಜೊತೆಗೆ ಎಲ್ಲದ್ರ ಜೊತೆ ನೀವು ಇದನ್ನ ಸರ್ವ್ ಮಾಡ್ಬೋದು. ಭಾಳನೇ ರುಚಿಯಾಗಿ ಬಂದೈತಿ. ಇದು ಈಗ ಒಂದು ಸ್ವಲ್ಪ ತೆಳ್ಳಗೆ ಕಾಣಿಸ್ತೈತಿ, ಆಮೇಲೆ ಆರಿದ ಮೇಲೆ ಪೂರ್ತಿಯಾಗಿ ಗಟ್ಟಿ ಆಗುತ್ತೆ. ಭಾಳ ಟೇಸ್ಟಿಯಾಗೈತಿ. ಒಂದು ಸರ್ತಿ ಈ ಮಟನ್ ಸಾರು ತಿಂದು ಬೇಜಾರಾದವರು ಈ ಗ್ರೇವಿ ಅಥವಾ ಡ್ರೈ ಏನಿದು ಸುಕ್ಕನ ಮಾಡಿಕೊಂಡು ಮಟನ್ ಸುಕ್ಕನ ಮಾಡ್ಕೊಂಡು ಟ್ರೈ ಮಾಡಿ ನೋಡಿರಿ. ಟೇಸ್ಟ್ ಹೇಗೆ ಬಂದಿತ್ತು ಅಂತೇಳೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ರೆಸಿಪಿಗಳನ್ನು ನಾನು ಒಳ್ಳೊಳ್ಳೆ ರೆಸಿಪಿಗಳನ್ನ ತರ್ತಿದ್ದೀನಿ. ದಯವಿಟ್ಟು ರೆಸಿಪಿಗಳನ್ನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತೇಳೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ನಾನು ಮತ್ತೆ ಮುಂದೆ ಇಂಥ ಒಳ್ಳೊಳ್ಳೆ ವಿಡಿಯೋಗಳನ್ನ ತರ್ತಾ ಇರ್ತೀನಿ. ನೋಡ್ತಾ ಇರಿ, ಟ್ರೈ ಮಾಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.